ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸರಳವಾಗಿ, ಶಾಸ್ತ್ರೋಕ್ತವಾಗಿ, ನಿಯಮಬದ್ಧವಾಗಿ ಯಾವ ಥರ ಆಚರಣೆ ಮಾಡಬೇಕು, ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಥರ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಮೊದಲನೇದಾಗಿ ಲಕ್ಷ್ಮಿ ಸ್ವಚ್ಛತೆ ಪ್ರಿಯಳು. ಹಾಗಾಗಿ ನಿಮ್ಮ ಮನೇನ ಹಬ್ಬದಕ್ಕಿಂತ ಮೊದಲೇ ಒಂದು 3-4 ದಿನ ಮೊದಲೇ ನೀವು ಮನೆಯನ್ನೆಲ್ಲ ಧೂಳೆಲ್ಲ ಹೊಡೆದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮನೆಯೆಲ್ಲ ಶುದ್ಧವಾಗಿ ಮಾಡ್ಕೋಬೇಕು. ಅದಾದ ನಂತರ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೆ ಶುಕ್ರವಾರದ ದಿನ, 2ನೇ ಶುಕ್ರವಾರ, ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಅವತ್ತಿನ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೋಬೇಕು. ನೆಲ ಒರೆಸುವಾಗ ನೀರಲ್ಲಿ ತಪ್ಪದೆ ಅರಿಶಿಣ ಹಾಗೂ ಉಪ್ಪನ್ನು ಹಾಕಿ ನಾವು ನೆಲವನ್ನು ಒರೆಸ್ಬೇಕು. ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ತೊಲಗಿ ಹೋಗುತ್ತೆ. ಹಾಗಾಗಿ ನೀಟಾಗಿ ಮನೆಯನ್ನೆಲ್ಲ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ನೆಲನ ಒರೆಸ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆ ತುಂಬ ಜನ ಏನು ಮಾಡ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅಂದರೆ ಸಾಕು, ಹಿಂದಿನ ದಿನವೇ ಎಲ್ಲವನ್ನು ರೆಡಿ ಮಾಡಿಟ್ಕೊತಾರೆ. ಅಲಂಕಾರಕ್ಕೆ ಆಗಿರ್ಬೋದು, ಅದೇ ರೀತಿ ಕಳಶ ಸ್ಥಾಪನೆಗಾಗಿರ್ಬೋದು, ಪ್ರತಿಯೊಂದನ್ನು ರೆಡಿ ಮಾಡಿಟ್ಕೊಂಡಿರ್ತಾರೆ. ರೆಡಿ ಮಾಡಿಟ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಹಿಂದಿನ ದಿನವೇ ಎಷ್ಟೋ ಜನ ರಾತ್ರಿಯೇ ಕಳಶ ಸ್ಥಾಪನೆಯನ್ನು ಮಾಡಿಬಿಟ್ಟಿರ್ತಾರೆ. ಕಳಶವನ್ನು ಎಲ್ಲ ಸ್ಥಾಪನೆ ಮಾಡಿಬಿಟ್ಟು ನೀಟಾಗಿ ಸೀರೆ ಎಲ್ಲ ಉಡಿಸ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡ್ತಾರೆ. ಖಂಡಿತವಾಗಿಯೂ ಈ ಥರ ಮಾಡಬಾರ್ದು. ಯಾವತ್ತು ಹಬ್ಬ ಇರೋದು, ಶುಕ್ರವಾರದ ದಿನ ಹಬ್ಬ ಇರೋದ್ರಿಂದ ಅವತ್ತಿನ ದಿನ ಎಷ್ಟೊತ್ತಾದರೂ ಅಷ್ಟೇ ರಾತ್ರಿ ಹೊತ್ತು ಅಲಂಕಾರ ಮಾಡ್ಕೊಳ್ಳಿ. ಎಲ್ಲನೂ ನೀಟಾಗಿ ಅಲಂಕಾರ ಏನು ಮಾಡಬೇಕು, ಡೆಕೋರೇಷನ್ ಮಾಡಬೇಕು ಅನ್ನೋರು ಡೆಕೋರೇಷನ್ ಮಾಡ್ಕೊಳ್ಳಿ. ಆದರೆ ನೆಕ್ಸ್ಟ್ ಡೇ ಶುಕ್ರವಾರದ ದಿನ ಬೆಳಗಿನ ಜಾವ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಮರುದಿನ ಅಂದರೆ ಶುಕ್ರವಾರದ ದಿನ ಬೆಳಗ್ಗೆ ಆದಷ್ಟು ಕಳಶ ಸ್ಥಾಪನೆಯನ್ನು ಮಾಡಿ. ಅದೇ ರೀತಿ ಕಳಶ ಸ್ಥಾಪನೆಯ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಕಳಶ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಜನರು ಬೆಳ್ಳಿ ಕಳಶವನ್ನು ತಂದು ಪೂಜೆ ಮಾಡ್ತಾರೆ. ಅದೇ ರೀತಿ ಹಿತ್ತಾಳೆ ತಾಮ್ರವನ್ನು ತಂದು ಪೂಜೆ ಮಾಡ್ತಾರೆ. ಇನ್ನೂ ಕೆಲವರು ಕಳಶವನ್ನು ಏನು ಅಂತ ಅಂದರೆ ಬೆಳ್ಳಿ ಕೋಟೆಡ್ ಕಳಶವನ್ನು ತರ್ತಾರೆ. ಅದೇ ರೀತಿ ಸ್ಟೀಲ್ ಕಳಶದಲ್ಲಿ ಕೂಡ ಅಂದರೆ ಸ್ಟೀಲ್ ತಂಬಿಗೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸ್ತಾ ಇರ್ತಾರೆ. ಫ್ರೆಂಡ್ಸ್, ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಏನು ಅಂತ ಅಂದರೆ, ನೀವು ಕಳಶ ಸ್ಥಾಪನೆ ಮಾಡುವಾಗ, ಕಳಶದ ಪೂಜೆ ಮಾಡುವಾಗ ಅಂತಹ ತಂಬಿಗೆ ಯಾವುದಾಗಿರಬೇಕು ಅಂದರೆ ಬೆಳ್ಳಿದಾಗಿರಬೇಕು. ನಮ್ಮ ಹತ್ರ ಆಗಲ್ಲ, ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ ಅನ್ನೋರು ಹಿತ್ತಾಳೆ ಅಥವಾ ತಾಮ್ರದ ಕಳಶವನ್ನು ಸ್ಥಾಪನೆ ಮಾಡಿ. ತಾಮ್ರ, ಹಿತ್ತಾಳೆ, ಬೆಳ್ಳಿ ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ಈ ಥರ ಕಳಶವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಕಳಶವನ್ನು ಏನು ನೀವು ಪೂಜೆ ಮಾಡ್ತಿರೋ ದೇವ್ರ ಮನೆಯಲ್ಲಿ ನೀಟಾಗಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು, ದೇವ್ರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಮೊದಲನೇದಾಗಿ ಕಳಶ ಇಡುವಂತಹ ಜಾಗದಲ್ಲಿ ನೀವೇನು ಮಾಡಬೇಕು, ಕ್ಲೀನ್ ಮಾಡಿಕೊಂಡು ಅಲ್ಲಿ ಅಷ್ಟದಳದ ಕಮಲದ ರಂಗೋಲಿಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ಅಗಲವಾದಂತಹ ತಟ್ಟೆಯನ್ನು ಇಟ್ಟು ಅದ್ರ ಮೇಲೆ ಅಕ್ಕಿಯನ್ನು ಹರಡಿ ಅದ್ರ ಮೇಲೆ ಕಳಶವನ್ನು ಇಡಬೇಕು. ಅದರಲ್ಲೂ ಅಕ್ಕಿನ ಹರಡ್ತಿರಲ್ವ, ಅಕ್ಕಿಯನ್ನೆಲ್ಲ ಹರಿದಾಗ ಅದ್ರ ಮೇಲೆ ಸ್ವಸ್ತಿಕ ಚಿಹ್ನೆ ಆಗಿರ್ಬೋದು ಅಥವಾ ಅಷ್ಟದಳದ ಕಮಲವನ್ನು ನೀವು ಅಕ್ಕಿಲಿ ಬರೆದುಬಿಟ್ಟು ಅದ್ರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಿ. ಹಾಗೆ ಕಳಶದಲ್ಲಿ ನಾವು ಶುದ್ಧವಾದಂತಹ ನೀರನ್ನು ನಾವು ತುಂಬಿರ್ತೀವಿ. ಆ ನೀರಲ್ಲಿ ನಾವೇನು ಮಾಡಬೇಕು, ಮಂಗಳ ದ್ರವ್ಯಗಳನ್ನು ಹಾಕಬೇಕು. ಇಲ್ಲಿ ಮಂಗಳ ದ್ರವ್ಯಗಳು ಅನ್ನೋದಾದರೆ ಅರಿಶಿಣ, ಕುಂಕುಮ, ಹಾಗೆ ನಾಣ್ಯ, ಬೆಳ್ಳಿ ನಾಣ್ಯ ಅಥವಾ ಮನೆಯಲ್ಲಿರುವಂಥ ಯಾವುದೋ ನಾಣ್ಯ ಆಗಿರ್ಬೋದು ಹಾಕಿ, ಅದೇ ರೀತಿ ಬಾದಾಮಿ ಕವಡೆಗಳಿದ್ದರೆ ಕವಡೆಗಳನ್ನು ಹಾಕಿ, ಬಂಗಾರದ ಚೂರು ಇದ್ದರೆ ಬಂಗಾರದ ಚೂರು ಹಾಕಿ, ಹಾಗೆ ಅರಿಶಿಣ, ಕುಂಕುಮ ಎಲ್ಲ ಮಂಗಳ ದ್ರವ್ಯಗಳು ಆದಷ್ಟು ನಿಮ್ಮ ಕಳಶದಲ್ಲಿ ಹಾಕಿ ಪೂಜೆ ಮಾಡೋದು ಉತ್ತಮ. ಅದೇ ರೀತಿ ತೆಂಗಿನಕಾಯಿ ಅಷ್ಟೇ ನೋಡಿ ತೊಗೊಂಡು ಬನ್ನಿ. ಕೆಲವೊಂದು ಸರಿ ಬಾಯಿ ಬಿಟ್ಕೊಂಡಿರುತ್ತೆ ತೆಂಗಿನಕಾಯಿ, ಅಂದರೆ ಆದಂಗೆ ಕಾಣಿಸ್ತಾ ಇರುತ್ತೆ. ಅಂತಹ ತೆಂಗಿನಕಾಯಿನ ಖಂಡಿತವಾಗಿ ಯೂಸ್ ಮಾಡಬೇಡಿ. ಕಳಶಕ್ಕೆ ಸಮನಾಗಿರುವಂತಹ ಒಂಚೂರು ಚಿಕ್ಕದಾಗಿ ನೀಟಾಗಿ ಕೂತ್ಕೊಳ್ಳುವಂತಹ ತೆಂಗಿನಕಾಯಿನ ತೆಗೆದುಕೊಂಡು ಬನ್ನಿ. ಅದರಲ್ಲಿ ಅದು ಬಾಯಿ ಬಿಟ್ಕೊಂಡಿರಬಾರ್ದು. ನೋಡಿ ಚೆನ್ನಾಗಿರುವಂತಹ ಕಾಯಿನ ನೀವು ಪೂಜೆಗಿಡಿ. ಅದೇ ರೀತಿ ಕಾಯಿಯ ಕೆಳಗಡೆ ಏನು ನೀವು ಎಲೆಗಳನ್ನು ಇಡ್ತೀರೋ, ವೀಳ್ಯದ ಎಲೆಗಳನ್ನು ಇಡಿ ಅಥವಾ ಮಾವಿನ ಎಲೆಗಳನ್ನು ಇಡಿ. ಇಲ್ಲಿ ಎಲೆಗಳಿಗೂ ಅದರದೇ ಆದಂತಹ ವಿಶೇಷತೆ ಇದೆ. ಯಾವ ಥರ ಅಂದರೆ, ಯಾವುದೇ ಕಾರಣಕ್ಕೂ ಕಟ್ಟಾಗಿರಬಾರ್ದು ಎಲೆಗಳು, ಅದೇ ರೀತಿ ತೂತು ಬಿದ್ದಿರಬಾರ್ದು, ಹೋಲ್ಗಳಾಗಿರಬಾರ್ದು, ಕಟ್ಟಾಗಿರಬಾರ್ದು, ಒಂಚೂರು ಒಣಗಿರಬಾರ್ದು. ನೀಟಾಗಿರುವಂಥ ಎಲೆಗಳನ್ನು ಆರಿಸಿ ನೀವು ಪೂಜೆಗೆ ಇಡಬೇಕಾಗುತ್ತೆ. ಹಾಗೆ ನಾವು ಕಳಶಕ್ಕೆ ಸೀರೆ ಉಡಿಸುವಾಗ ಆದಷ್ಟು ಸೇಫ್ಟಿ ಪಿನ್ ಯೂಸ್ ಮಾಡೋದನ್ನು ತಡಿಬೇಕು. ಯಾಕೆಂದರೆ ನಮಗೆ ಗೊತ್ತಿರುತ್ತೆ, ನಾವು ಎಷ್ಟೋ ಸರಿ ಮುಕ್ಕಾಗಿರುವಂಥ ಮನೇಲಿರುವಂಥ ವಿಗ್ರಹಗಳನ್ನು ಮನೇಲಿ ಇಟ್ಕೊಳ್ಳಲ್ಲ, ನಾವು ಹೊರಗಡೆ ಬಿಸಾಕ್ತೀವಿ. ಅದೇ ರೀತಿ
ಫೋಟೋಗಳನ್ನು ಅಷ್ಟೇ ಒಡೆದಂಥ ಫೋಟೋಗಳನ್ನು ನಾವು ಇಟ್ಕೊಳ್ಳಲ್ಲ, ಹೊರಗಡೆ ಬಿಸಾಕ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿಯ ಪೂಜೆಯಲ್ಲಿ ಪ್ಲಾಸ್ಟಿಕ್ ಕೋಲ್ ಹಾಕಿ ಕಟ್ಟೋದು, ಹಗ್ಗದಿಂದ ಕಟ್ಟೋದು, ಅದೇ ರೀತಿ ಸೇಫ್ಟಿ ಪಿನ್ಗಳನ್ನು ಚುಚ್ಚಿ ಅದಕ್ಕೆಲ್ಲ ಸೀರೆ ಉಡಿಸೋದು ಮಾಡೋಕ್ಕಿಂತ ಬೆಸ್ಟ್ ಅಂದರೆ ಆದಷ್ಟು ಹಾಗೆ ಒಂದು ಕ್ಲಿಪ್ಸ್ ಹಾಕಿ ನೀವು ಸೀರೆನ ಉಡ್ಸೋಕ್ಕೆ ಟ್ರೈ ಮಾಡಿ. ಅಥವಾ ಹಾಗೆ ಸೀರೆ ಮಡಿಸಿ ಇಟ್ಟು ಕೂಡ ನೀವು ಪೂಜೆನ ಮಾಡ್ಬೋದು. ನೀವು ಏನೇ ಆಗಲಿ, ನೀವು ಎಷ್ಟೇ ಆಡಂಬರವಾಗಿ ಪೂಜೆ ಮಾಡಿ, ನೀವು ಎಷ್ಟೇ ಅಲಂಕಾರ ಮಾಡಿ, ಆದರೆ ಶಾಸ್ತ್ರೋಕ್ತವಾಗಿ ನಿಯಮಬದ್ಧವಾಗಿ ಪೂಜೆ ಮಾಡೋದು ತುಂಬಾ ಮುಖ್ಯ. ಅದೇ ನಮಗೆ ಫಲ ಕೊಡೋದು. ಆ ತಾಯಿ ವರಮಹಾಲಕ್ಷ್ಮಿ ನಾವು ಯಾವಾಗ ಶಾಸ್ತ್ರೋಕ್ತವಾಗಿ ನಿಯಮಬದ್ಧವಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವೋ ಆವಾಗಲೇ ನಮಗೆ ವರ ಕೊಡ್ತಾಳೆ ಆ ವರಮಹಾಲಕ್ಷ್ಮಿ. ಹಾಗೆ ಕಳಶಕ್ಕೆ ಮನೇಲಿ ಚಿನ್ನದ ತಾಳಿ ಇದ್ದರೆ ಚಿನ್ನದ ತಾಳಿ ಹಾಕಿ, ಇಲ್ಲಪ್ಪ ಅನ್ನೋರು ಅಟ್ಲೀಸ್ಟ್ ಒಂದು ಅರಿಶಿಣದ ಕೊಂಬನ್ನು ನೀವು ಹಳದಿ ದಾರದಲ್ಲಿ ಕಟ್ಟಿ ಅದನ್ನು ತಾಳಿಯ ರೂಪದಲ್ಲಿ ಕಟ್ಬೋದು. ಅರಿಶಿಣದ ಕೊಂಬಿಗಿಂತನೂ ಶ್ರೇಷ್ಠವಾದಂತಹ ತಾಳಿ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಅರಿಶಿಣದ ಕೊಂಬನ್ನು ಕಟ್ಟೋದು ತುಂಬಾ ಶ್ರೇಷ್ಠ. ಆದರೆ ಆದಷ್ಟು ಕಬ್ಬಿಣದಿಂದ ಮಾಡಿದಂತಹ, ಮೆಟಲಿಂದ ಮಾಡಿದಂತಹ ತಾಳಿನ ತಂದು ದಯವಿಟ್ಟು ಹಾಕಬೇಡಿ. ಸ್ಟೇಷ್ನರಿ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ, ಅಲಂಕಾರಕ್ಕಾಗಿ ನೀವು ಹಾಕ್ದಂಗೆ ಆಗುತ್ತೆ. ಆದರೆ ಯಾವುದೇ ನೀವು ಶಾಸ್ತ್ರೋಕ್ತವಾಗಿ ನೀವು ಪೂಜೆ ಮಾಡುವಾಗ ಖಂಡಿತವಾಗಿಯೂ ಮನೇಲಿ ಚಿನ್ನದ ತಾಳಿ ಇಲ್ಲ ಅಂತಂದರೂ ಕೂಡ ಅರಿಶಿಣದ ಕೊಂಬನ್ನು ಕಟ್ಟಬೇಕಾಗುತ್ತೆ ನೀವು ಕಳಶಕ್ಕೆ. ಹಾಗೆ ಗೆಜ್ಜೆ ವಸ್ತ್ರನೂ ಕೂಡ ಅಷ್ಟೇ ವಿಶೇಷತೆಯನ್ನು ಹೊಂದಿದೆ. ಒಂದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ತಪ್ಪದೆ ಗೆಜ್ಜೆ ವಸ್ತ್ರವನ್ನು ಹಾಕಿ. ನೀವು ಪೂಜೆಗೆ ಎಲ್ಲವನ್ನ ಸಿದ್ಧತೆ ಮಾಡ್ಕೊಂಡಾದಮೇಲೆ ಗಣಪತಿಯನ್ನು ಅಷ್ಟು ಕೂಡ ಅಷ್ಟೇ, ಗಣಪತಿಯ ಒಂದು ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಕೂಡ ಪೂಜೆಯಲ್ಲಿ ಇಡಬೇಕಾಗುತ್ತೆ. ಗಣಪತಿ ವಿಗ್ರಹ ಇಲ್ಲ ಅನ್ನೋರು ಅಡಿಕೆ ಬೆಟ್ಟವನ್ನು ಒಂದು ವೀಳ್ಯದೆಲೆಯ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಮೊದಲನೇದಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿಯ ಪೂಜೆ ಆದ ನಂತರ ಶ್ರೀಮನ್ನಾರಾಯಣನ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಇನ್ನು ಲಕ್ಷ್ಮೀ ಪೂಜೆಯನ್ನು ನಾವು ಪ್ರಾರಂಭ ಮಾಡಿದಾದಮೇಲೆ ಧೂಪ ದೀಪ ನೈವೇದ್ಯವನ್ನು ಮಾಡುವಾಗ ನಾವು ಶ್ಲೋಕಗಳನ್ನು, ಮಂತ್ರಗಳನ್ನು, ಲಕ್ಷ್ಮೀ ಅಷ್ಟೋತ್ತರಗಳನ್ನು ಹೇಳಬೇಕಾಗುತ್ತೆ. ಅದರಲ್ಲೂ ಆರತಿ ಕೊನೆಯದಾಗಿ ನಾವು ಆರತಿ ಮಾಡುವಾಗ ಪೂಜೆಯಲ್ಲಿ ಖಂಡಿತವಾಗಿಯೂ ಮಂಗಳಾರತಿಯನ್ನು ನಾವು ಹೇಳಬೇಕು. ಇನ್ನು ಮಹಾಲಕ್ಷ್ಮಿಗೆ ತುಂಬುವಂತಹ ಮಡಿಲಕ್ಕಿಯ ಬಗ್ಗೆ ಹೇಳೋದಾದರೆ, ಮಡಿಲಕ್ಕಿಯಲ್ಲಿ ನಾವೇನೇನು ಇಡಬೇಕು ಅನ್ನೋದಾದರೆ, 1 ಸೇರ್ ಅಕ್ಕಿ, ಬೆಲ್ಲ, ಹಾಗೆ ಬಳೆಗಳು, ಅರಿಶಿಣದ ಕೊಂಬು, ಹಾಗೆ ಕೊಬ್ಬರಿ ಬಟ್ಲು, ಅರಿಶಿಣ ಕುಂಕುಮ ಆಗಿರ್ಬೋದು. ಅದೇ ರೀತಿ ಗೌರಿ ಸಾಮಾನು ಅಂತ ಹೇಳ್ತೀವಿ ನಾವು, ಗಂದಿಗೆ ಅಂಗಡಿಲೆಲ್ಲ ಸಿಗುತ್ತೆ. ಕನ್ನಡಿ, ಬಾಚಣಿಕೆ ಇರುವಂತಹ ಒಂದು ಗೌರಿ ಸಾಮಾನು ಕೊಡ್ತಾರೆ ಒಂದು ಪ್ಯಾಕೆಟಲ್ಲಿ, ಅದು ಕೂಡ ಇಡಿ. ಅದೇ ರೀತಿ ಆ ತಾಯಿ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಪ್ರಿಯ. ಹಾಗಾಗಿ ಮಲ್ಲಿಗೆ ಹೂವನ್ನ ಆ ದಿನ ಮಹಾಲಕ್ಷ್ಮಿಗೆ ತನ್ನಿ. ಅದೇ ರೀತಿ ಮಡಿಲಕ್ಕಿಗೂ ಕೂಡ ಮಲ್ಲಿಗೆ ಹೂವನ್ನ ಹಾಕಿ. ಹಾಗೆ ಇನ್ನು ಕುಂಕುಮಾರ್ಚನೆ, ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಾಲಕ್ಷ್ಮಿ ತಾಯಿಗೆ ಕುಂಕುಮಾರ್ಚನೆ ಮಾಡೋದು ಬಹಳ ವಿಶೇಷವಾದದ್ದು. ಹಾಗಾಗಿ ತಪ್ಪದೆ ಆ ದಿನ ಕುಂಕುಮಾರ್ಚನೆಯನ್ನು ಮಾಡಿ. ಎಷ್ಟೋ ಜನರ ಮನೆಯಲ್ಲಿ ವಿಗ್ರಹ ಇರಲ್ಲ, ಅವ್ರು ಅನ್ಕೊತಾ ಇರ್ತಾರೆ ವಿಗ್ರಹ ಇಲ್ಲಾಂದರೆ ನಾವು ಹೇಗೆ ಕುಂಕುಮಾರ್ಚನೆ ಮಾಡೋಕ್ಕಾಗುತ್ತೆ ಅಂತ. ಖಂಡಿತವಾಗಿಯೂ ಆಗುತ್ತೆ. ಯಾವ ಥರ ಅಂದರೆ, ವಿಗ್ರಹ ಇಲ್ಲ ಅನ್ನೋದಾದರೂ ಕೂಡ ನೀವು ಮನೇಲಿರುವಂಥ ಒಂದು ವೀಳ್ಯದೆಲೆನ ತಗೊಳ್ಳಿ. ಆ ವೀಳ್ಯದೆಲೆಯ ಮೇಲೆ ಒಂದು ನಿಂಬೆಹಣ್ಣನ್ನು ಇಟ್ಟು ಲಕ್ಷ್ಮಿ ಆಹ್ವಾನ ಮಾಡಿ ಅದ್ರ ಮೇಲೆ ನೀವು ಕುಂಕುಮಾರ್ಚನೆಯನ್ನು, ಅದು ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಪ್ಪ ನಮ್ಮ ಮನೆಯಲ್ಲಿ ಆ ಒಂದು ಸಡನ್ನಾಗಿ ನಿಂಬೆಹಣ್ಣು ಇಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ವೀಳ್ಯದೆಲೆಯ ಮೇಲೆ ನೀವು ಇದನ್ನು ನಾಣ್ಯವನ್ನು ಇಟ್ಟು ಅದ್ರ ಮೇಲೆ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತೆ. ಈ ಥರ ಕುಂಕುಮಾರ್ಚನೆ ಮಾಡೋದು ತುಂಬ ಒಳ್ಳೆಯದು. ಕುಂಕುಮಾರ್ಚನೆ ಆದಮೇಲೆ ಆ ಕುಂಕುಮವನ್ನೆಲ್ಲ ನೀವು ಸಂಗ್ರಹಿಸಿಟ್ಕೊಂಡು ಒಂದು ಬೊಟ್ಲಲ್ಲಿ ದಿನನಿತ್ಯ ಹಚ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ತುಂಬಾ ಶಕ್ತಿ ಇರುತ್ತೆ. ಯಾಕೆಂದರೆ ಪೂಜೆಯಲ್ಲಿ ಇಟ್ಟಿರ್ತೀವಿ ನಾವು, ತಾಯಿಗೆ ಅಷ್ಟೋತ್ತರಗಳನ್ನು ಹೇಳ್ತಾ ನಾವು ಪೂಜೆಯನ್ನು ಮಾಡಿರ್ತೀವಿ. ಆ ಒಂದು ಶಕ್ತಿ ಆ ಕುಂಕುಮದಲ್ಲಿ ನೆಲೆಸಿರುತ್ತೆ. ಹಾಗಾಗಿ ಆ ಒಂದು ಕುಂಕುಮವನ್ನು ನಿಮ್ಮ ಒಂದು ಸ್ಟೋರ್ ಮಾಡಿಟ್ಕೊಂಡು ದಿನನಿತ್ಯ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಕೊನೆಯದಾಗಿ ಪೂಜೆ ಎಲ್ಲ ಆದಮೇಲೆ ಬೆಳಗಿನ ಹೊತ್ತು ನಾವು ಒಂದು ಸಾರಿ ಪೂಜೆ ಮಾಡಿರ್ತೀವಿ. ಪೂಜೆ ಎಲ್ಲ ಆದ ನಂತರ ಒಂದು ಸಾರಿ ಕೆಂಪಾರತಿ ಮಾಡಿ ಆ ತಾಯಿ ಮಹಾಲಕ್ಷ್ಮಿಗೆ. ಅದಾದ ನಂತರ ಸಾಯಂಕಾಲನೂ ಅಷ್ಟೇ ಮುತ್ತೈದರನ್ನೇನು ಕರೆದಿರ್ತೀರ, ಮುತ್ತೈದೆರೆ ಎಲ್ಲ ಹೋದ ಮೇಲೆ ಸಾಯಂಕಾಲದ ಪೂಜೆ ಎಲ್ಲ ಆದಮೇಲೆ ಆವಾಗ ಒಂದು ಸಾರಿ ನೀವು ಕೆಂಪಾರತಿ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ವಿಸರ್ಜನೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು.
ಹಾಗೆ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.